2023ಕ್ಕೆ ಗುಡ್ ಬೈ ಹೇಳಿ 2024 ಬರಮಾಡಿಕೊಳ್ಳಿಕ್ಕೆ ಬೆಂಗಳೂರಿಗರು ಸಜ್ಜಾಗಿದ್ದಾರೆ. ನೂತನ ವರ್ಷಾಚರಣೆಗೆ ಕೌಂಟ್ ಡೌನ್. ಈ ಹಿನ್ನೆಲೆಯಲ್ಲಿ ಪೊಲೀಸ್ ಕಟ್ಟೆಚ್ಚರ ಕೂಡ ಅಲರ್ಟ್ ಆಗಿದೆ. ಗೆ ಗುಡ್ ಬೈ ಹೇಳಿ 2024ನ ವೆಲ್ಕಮ್ ಮಾಡಿಕೊಳ್ಳಿಕ್ಕೆ ಬೆಂಗಳೂರಿಗರು ಸಜ್ಜಾಗ್ತಾ ಇದ್ದಾರೆ. ಈ ಹೊತ್ತಿನಲ್ಲಿ ಎಲ್ಲೆಡೆ ಪೊಲೀಸ್ ಸರ್ಪಗಾವಲನ್ನು ಹೆಚ್ಚು ಮಾಡಿಕೊಳ್ಳಲಾಗಿದೆ. CCTV ಕ್ಯಾಮೆರಾಗಳನ್ನು ಅಳವಡಿಸಲಾಗಿದೆ. ಹೊಸ ವರ್ಷಕ್ಕೆ ಬೆಂಗಳೂರಿನಲ್ಲಿ ಪೊಲೀಸರು ಕೂಡ ಹೈ ಅಲರ್ಟ್ ಆಗಿದ್ದಾರೆ. ರಾತ್ರಿ ಬೆಂಗಳೂರಿನ ಫ್ಲೈಓವರ್ಗಳು ಬಂದ್ ಆಗಲಿವೆ. ರಾತ್ರಿ 11 ಗಂಟೆಯಿಂದ ಬೆಳಗ್ಗೆ 6 ಗಂಟೆಯವರೆಗೆ ಫ್ಲೈಓವರ್ಗಳನ್ನು ಬಂದ್ ಮಾಡಿಕೊಳ್ಳಲಾಗುತ್ತೆ. ಬೆಂಗಳೂರು ಏರ್ಪೋರ್ಟ್ ಫ್ಲೈಓವರ್ ಮಾತ್ರ ಬಂದ್ ಆಗಿರುತ್ತೆ. ಏರ್ಪೋರ್ಟ್ ಫ್ಲೈಓವರ್ ಬಂದಿರಲ್ಲ. ಉಳಿದಂತೆ ಬೇರೆ ಫ್ಲೈಓವರ್ಗಳೆಲ್ಲವೂ ಕೂಡ ಬಂದ್ ಆಗಿರುತ್ತೆ ಅಂತ ಪೊಲೀಸ್ ಇಲಾಖೆ ಈಗಾಗಲೇ ಮಾಹಿತಿಯನ್ನು ಹಂಚಿಕೊಂಡಿದೆ. ಬೆಂಗಳೂರಿಗರು 2024 ವೆಲ್ಕಮ್ ಮಾಡಿಕೊಳ್ಳಿಕ್ಕಾಗಿ MG ರೋಡ್, ಬ್ರಿಗೇಡ್ ರೋಡ್ ಎಲ್ಲೆಡೆ ಸಜ್ಜಾಗ್ತಾರೆ. ಈ ಹಿನ್ನೆಲೆಯಲ್ಲಿ ಅವರಿಗೆ ಬೇಕಾದಂತಹ ವ್ಯವಸ್ಥೆ, ಬಂದೋಬಸ್ತ್ ಎಲ್ಲವನ್ನೂ ಕೂಡ ಪೊಲೀಸ್ ಇಲಾಖೆ ಮಾಡಿಕೊಂಡಿದೆ. ಹೊಸ ವರ್ಷಾಚರಣೆ ಸಂಭ್ರಮಕ್ಕೆ ಇದೀಗ ಬೆಂಗಳೂರು ಸಜ್ಜಾಗ್ತಾ ಇರುವಂತಹ ಪರಿ MG ರೋಡ್, ಬ್ರಿಗೇಡ್ ರೋಡ್, ಚರ್ಚ್ ಸ್ಟ್ರೀಟ್, ಕೋರಮಂಗಲ, ಇಂದಿರಾನಗರ ಸೇರಿದಂತೆ ಪ್ರಮುಖ ರಸ್ತೆಗಳು ಕೂಡ ಸಿದ್ಧತೆಯನ್ನ ಮಾಡಿಕೊಂಡಿವೆ. ರಾತ್ರಿ 8 ಗಂಟೆಯಿಂದ 3 ಗಂಟೆಯವರೆಗೆ ಪ್ರಮುಖ ರಸ್ತೆಗಳಲ್ಲಿ ಸಂಚಾರವನ್ನು ಬಂದ್ ಮಾಡಲಾಗಿದೆ. ಇದು ಪ್ರಮುಖ ರಸ್ತೆಗಳನ್ನು ಬಂದ್ ಮಾಡುವಂತಹ ಒಂದು ವರದಿ. ಹೊಸ ವರ್ಷ ಆಚರಣೆಯ ಹಿನ್ನೆಲೆಯಲ್ಲಿ ಎಲ್ಲೆಲ್ಲಿ ರಸ್ತೆಗಳು ಬಂದ್ ಆಗಿರುತ್ತೆ ಆ ಮಾರ್ಗವಾಗಿ ಹೋಗಬೇಡಿ. MG ರೋಡ್, ಬ್ರಿಗೇಡ್ ರೋಡ್, ಚರ್ಚ್ ಸ್ಟ್ರೀಟ್, ಕೋರಮಂಗಲ, ಇಂದಿರಾನಗರ ಸೇರಿದಂತೆ ಪ್ರಮುಖ ರಸ್ತೆಗಳಲ್ಲಿ ಈಗ ಸಿದ್ಧತೆ. ಯಾಕಂದರೆ ಈ ಎಲ್ಲ ಒಂದು ಪ್ಲೇಸಸ್ ಏನಿದೆ ಇಲ್ಲಿ ಹೆಚ್ಚು ಪಾರ್ಟಿಗಳು ಅಥವಾ ಹೊಸ ವರ್ಷಾಚರಣೆಗೆ ಒಂದಷ್ಟು ಕ್ಯಾಂಪ್ಗಳನ್ನು ಹಾಕ್ಕೊಂಡಿರ್ತಾರೆ. ಸೊ ಆ ಹಿನ್ನೆಲೆಯಲ್ಲಿ ಪೊಲೀಸರು ಬ್ಯಾರಿಕೇಡ್ಗಳನ್ನು ಹಾಕ್ಕೊಂಡಿದ್ದಾರೆ, ಕಟ್ಟೆಚ್ಚರಿಯನ್ನು ವಹಿಸಿದ್ದಾರೆ. CCTV ಕ್ಯಾಮ್ರಾಗಳ ಅಳವಡಿಕೆ ಆಗಿದೆ. ಸೇಫ್ಟಿ ಲ್ಯಾಂಡ್ಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಪ್ರಮುಖ ರಸ್ತೆಗಳನ್ನು ಬಂದ್ ಮಾಡಲಾಗಿದೆ. ಆ ಮಾರ್ಗವಾಗಿ ಹೋಗದೇ ಇರೋದು ಸೂಕ್ತ. ಯಾಕಂದರೆ ಹೋದರೂ ಕೂಡ ಆ ಮಾರ್ಗವಾಗಿ ನಿಮಗೆ ಸಂಚಾರಕ್ಕೆ ಅವಕಾಶ ಸಿಗೋದಿಲ್ಲ. MG ರೋಡ್, ಬ್ರಿಗೇಡ್ ರೋಡ್, ಚರ್ಚ್ ಸ್ಟ್ರೀಟ್, ಕೋರಮಂಗಲ, ಇಂದಿರಾನಗರ ಎಲ್ಲೆಡೆ ಕೂಡ ಹೊಸ ವರ್ಷ ಸಂಭ್ರಮಕ್ಕೆ ಸಜ್ಜುಗೊಂಡಿರುವಂತಹ ಪರಿ. ರಾತ್ರಿ 8 ಗಂಟೆಯಿಂದ 3 ಗಂಟೆಯವರೆಗೆ ಪ್ರಮುಖ ರಸ್ತೆಗಳನ್ನು ಬಂದ್ ಮಾಡ್ತಾರೆ. 3ರ ನಂತರದಲ್ಲಿ ಓಪನ್ ಅಪ್ ಆಗುತ್ತೆ. 8 ಗಂಟೆಯ ನಂತರದಲ್ಲಿ ಕ್ಲೋಸ್ ಮಾಡಲಿಕ್ಕೆ ಆರಂಭ ಮಾಡ್ತಾರೆ. ಅದಕ್ಕೆ ಮುಂಚಿತವಾಗಿಯೇ ಬ್ಯಾರಿಕೇಡ್ಗಳನ್ನು ಎಳೆದು ತರುವಂತಹ ಕೆಲಸಗಳೆಲ್ಲವೂ ಕೂಡ ಆಗುತ್ತೆ. ಈಗ ಪ್ರಮುಖ ರಸ್ತೆಗಳಲ್ಲಿ ಆ ತಯಾರಿಯನ್ನು ಕೂಡ ಇಲಾಖೆ ಮಾಡಿಕೊಂಡಿದೆ.